ಮಹಾಲಕ್ಷ್ಮಿ ಹತ್ಯೆಯ ಕರಾಳ ಸಂಚು ಕೊನೆಗೂ ಬಯಲಾಗಿದೆ. ಫ್ರಿಡ್ಜ್ನ ಅಳತೆಯನ್ನ ನೋಡಿ ದೇಹವನ್ನ ತುಂಡರಿಸಿದಂತಹ ಒಂದೊಂದು ವಿಚಾರಗಳು ಈಗ ಬಟಾ ಬಯಲಾಗ್ತಾ ಇದೆ. ಯಾವ ರೀತಿಯ ದುಷ್ಕೃತ್ಯ, ಯಾವ ರೀತಿಯ ಬ್ರೂಟಲ್ ಮರ್ಡರ್ ಅನ್ನೋದಕ್ಕೆ ಈ ಎಲ್ಲ ಅಂಶಗಳು ಕೂಡ ಸಾಕ್ಷಿ ಆಗ್ತಾ ಇದೆ. ದೇಹ ಹೀಗೆ ಕತ್ತರಿಸಬೇಕು ಅಂತ ಪ್ಲಾನ್ ಮಾಡಿದ್ದ ಆರೋಪಿ, ಆದ್ರೆ ಫ್ರಿಡ್ಜ್ ಅನ್ನ ನೋಡಿದ ಮೇಲೆ ಈ ಅಳತೆಯಲ್ಲಿಯೇ ಕಟ್ ಮಾಡಬೇಕು ಅಂತ ಆತ ಪ್ಲಾನ್ ಮಾಡ್ತಾನೆ. ಫ್ರಿಡ್ಜ್ಗೆ ಹೇಗೆ ಹೊಂದುತ್ತೋ ಹಾಗೆ ದೇಹವನ್ನ ಕಟ್ ಮಾಡಿದ್ದ ಈ ಭೂಪ. ಯಾವ ಭಾಗ ಒಳಗೆ ಹಿಡಿಸೋದಿಲ್ವೋ ಅದನ್ನ ಪೀಸ್ ಮಾಡಿದ್ದ. ಪೊಲೀಸರ ಪ್ರಾಥಮಿಕ ಪರಿಶೀಲನೆಯಲ್ಲಿ ಎಲ್ಲಾ ಮಾಹಿತಿಗಳು ಕೂಡ ಲಭ್ಯ ಆಗಿರೋದು. ಮೊದಲು ಈತ ಹೀಗೆ ದೇಹ ಕತ್ತರಿಸಬೇಕು ಅಂತ ಪ್ಲಾನ್ ಅನ್ನ ಮಾಡಿದ್ದಿಲ್ಲ. ಆದ್ರೆ ಯಾವಾಗ ಫ್ರಿಡ್ಜ್ ಒಳಗಡೆ ಯಾವ್ಯಾವ ಅಂಗಾಂಗ ಹಿಡಿಸೋದಿಲ್ವೋ ಅವುಗಳನ್ನ ಮತ್ತೆ ಪೀಸ್ ಮಾಡುವಂತಹ ಪ್ಲಾನ್ ಅನ್ನ ಈತ ಮಾಡಿದ್ದ. ಆ ಪ್ರಕಾರವಾಗಿ ಇಡೀ ಫ್ರಿಡ್ಜ್ ತುಂಬಾ ದೇಹದ ಭಾಗಗಳನ್ನ ತುಂಡರಿಸಿ ತುಂಬಿದ್ದ. ತಾವೆಲ್ಲರೂ ಕೂಡ ಆ ದೃಶ್ಯಗಳನ್ನ ಈಗ ಗಮನಿಸಿದ್ದೀರಿ. ಯಾವ ಮಟ್ಟಿಗೆ ಭಯಾನಕವಾಗಿದೆ ಆ ದೃಶ್ಯಗಳು, ಯಾವ ರೀತಿ ಈತ ಪ್ಲಾನ್ ಮಾಡಿದ್ದ. ಈಗ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಈ ಎಲ್ಲಾ ವಿಚಾರಗಳು ಕೂಡ ಬಟಾ ಬಯಲಾಗಿದೆ. ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ನಾಗೇಂದ್ರ ಬಾಬು. ಈಗ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲೇ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಗಮನಿಸ್ತಾ ಇದ್ವಿ ಈ ಒಂದು ಹತ್ಯೆ ಇಡೀ ಬೆಂಗಳೂರನ್ನ ನಡಗಿಸಿದೆ. ಯಾವ ರೀತಿಯ ಚರ್ಚೆಗಳಾಗ್ತಾ ಇದೆ ತಮಗೂ ಕೂಡ ಗೊತ್ತಿರುವಂತಹ ವಿಚಾರ. ಈಗ ಪ್ರಾಥಮಿಕ ತನಿಖೆಯಲ್ಲಿ ಮತ್ತೆ ಯಾವೆಲ್ಲ ವಿಚಾರಗಳು ಬಹಿರಂಗ ಆಗಿದೆ? ಶ್ರೀಪಾದ್, ನೋಡಿ, ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದಂತಹ ಮಹಾಲಕ್ಷ್ಮಿ ಕೊಲೆ ಪ್ರಕರಣ ನಿಜಕ್ಕೂ ಕೂಡ ಕೇವಲ ಬೆಂಗಳೂರಿಗರಷ್ಟೇ ಅನ್ನಲ್ಲ, ಪ್ರಮುಖವಾಗಿ ಈ ಒಂದು ಏರಿಯಾದ ಸುತ್ತಮುತ್ತಲೂ ಕೂಡ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಮಾಡುವಷ್ಟರ ಮಟ್ಟಿಗೆ ಹೋಗಿದೆ. ಶ್ರೀಪಾದ್, ನೋಡಿ, ನಾನೀಗ ಆ ಒಂದು ಘಟನೆ ನಡೆದಂಥ ಸ್ಥಳದಿಂದಲೇ ನಾನು ರಿಪೋರ್ಟನ್ನು ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲವೂ ಕೂಡ ಗಮನಿಸ್ಬೋದು, ಸುತ್ತಲೂ ಕೂಡ ಅಕ್ಕಪಕ್ಕದಲ್ಲಿ ಸಾಕಷ್ಟು ಮನೆಗಳಿದೆ. ಇಲ್ಲಿ ಏನೇ ಆದರೂ ಕೂಡ ಜೋರಾಗಿ ಯಾರಾದರೂ ಕೂಡ ಕಿರ್ಚ್ಕೊಂಡ್ರೂ ಕೂಡ ಒಂದು ಸೌಂಡ್ ಬರುತ್ತೆ. ಆದರೆ ಇಲ್ಲಿ ಈ ರೀತಿಯಾಗಿ ಅಂಟಿಕೊಂಡು ಇರುವಂತಹ ಮನೆಗಳ ಪಕ್ಕದಲ್ಲೇ ಈ ರೀತಿಯಾಗಿ ಕೃತ್ಯವನ್ನ ಬೆಸಗಿರೋದು ಸಾಕಷ್ಟು ಅನುಮಾನಗಳು ಕಾರಣವಾಗ್ತದೆ. ನೋಡಿ, ಈಗ ಇದೇ ಒಂದು ಮನೆಯಲ್ಲಿ ಆದಂತಹ ಒಂದು ಘಟನೆ. ಸೊ ಈಗ ಈ ಒಂದು ರಸ್ತೆಯನ್ನ ಎರಡೂ ಭಾಗದಲ್ಲೂ ಕೂಡ ಪೊಲೀಸರು ಬ್ಯಾರಿಕೇಡ್ ಗಳನ್ನ ಹಾಕಿ, ನೋಡಿ ಇಲ್ಲಿ ನಾವು ಗಮನಿಸಬಹುದು, ನೋಡಿ ಇಲ್ಲೊಂದು ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ. ಬ್ಯಾರಿಕೇಡ್ ಅನ್ನ ಹಾಕಿ ಯಾರು ಕೂಡ ಈ ಒಂದು ರಸ್ತೆಯಲ್ಲಿ ಓಡಾಟವನ್ನ ಮಾಡದಂತೆ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನ ಕೂಡ ತಗೊಂಡಿದ್ದಾರೆ. ಅದೇ ರೀತಿಯಾಗಿ ಪೊಲೀಸರನ್ನ ಕೂಡ ಇಲ್ಲಿ ಭದ್ರತೆಗಾಗಿ ನಿಯೋಜನೆ ಮಾಡಿದ್ದಾರೆ. ಯಾಕಂದ್ರೆ ಈಗ ಈ ಒಂದು ಮನೆಯಲ್ಲಿ ಈ ಒಂದು ಘಟನೆ ಆಯ್ತಲ್ಲ, ಆ ಘಟನೆಗೆ ಸಂಬಂಧಪಟ್ಟಂತೆ ಆರೋಪಿಯ ಹುಡುಕಾಟದಲ್ಲಿ ವಿಶೇಷವಾಗಿ 5 ತಂಡಗಳನ್ನ ರಚನೆ ಮಾಡಿಕೊಂಡು ಒಂದು ತಂಡ ವೆಸ್ಟ್ ಬೆಂಗಾಳಲ್ಲಿ ಬಿಡುಬಿಟ್ಟಿದ್ದು ನಾನಾ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಕೊಲೆ ಪ್ರಕರಣವನ್ನ ಭೇದಿಸೋದು ಪೊಲೀಸರಿಗೆ ಒಂದು ರೀತಿಯಲ್ಲಿ ಒಂದು ಸಾಹಸ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಜೊತೆಗೆ ಮಹಾಲಕ್ಷ್ಮಿ ಕೊಲೆ ಆದ ಬಳಿಕ ಆತ ಇಲ್ಲಿಂದ ಎಲ್ಲೆಲ್ಲಿಗೆ ಎಸ್ಕೇಪ್ ಆದ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಶ್ರೀಪಾದ್, ನೋಡಿ, ಆತ ಒಂದು ವಿಚಾರ ನೋಡಿ, ಫ್ರಿಡ್ಜ್ ಅಲ್ಲಿ ಆ ಒಂದು ತುಂಡು ತುಂಡನ್ನಾಗಿ ಮಾಡಿ ಬಾಡಿಗಳನ್ನ ಅಂದ್ರೆ ಪೀಸ್ ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ಟಿದ್ನಲ್ಲ, ಆ ಫ್ರಿಡ್ಜ್ ನಲ್ಲಿ ಇಟ್ಟಂತ ಸಂದರ್ಭದಲ್ಲಿ ಕೂಡ ಅದರ ಅಳತೆಯನ್ನು ಕೂಡ ತಗೊಂಡಿದ್ದ. ಅಷ್ಟೇ ಅಲ್ಲದೆ ಒಂದು ಸೂಟ್ ಕೇಸ್ ಅನ್ನ ಕೂಡ ತಂದಿಟ್ಕೊಂಡಿದ್ದ. ಆ ಸೂಟ್ ಕೇಸ್ ನಲ್ಲಿ ಅದನ್ನ ಬೇರೆ ಕಡೆಗೆ ಸಾಗಾಟ ಮಾಡೋದಕ್ಕೂ ಕೂಡ ಒಂದಷ್ಟು ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿರೋದು ಪೊಲೀಸರ ತನಿಖೆಯಿಂದ ಗೊತ್ತಾಗಿದೆ. ಹಾಗಾಗಿ ಈಗ ಆಲ್ರೆಡಿ ನಿನ್ನೆ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ಅವರಿಂದ ಒಂದಷ್ಟು ವಿಚಾರಣೆನ ಕೂಡ ನಡೆಸಿದ್ರು. ಅಷ್ಟೇ ಅಲ್ಲದೆ ಈಗ ಕುಟುಂಬಸ್ಥರಿಂದ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಅಕ್ಕಪಕ್ಕದ ನಿವಾಸಗಳಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವ ಮೂಲಕ ಪೊಲೀಸರು ಮಾಹಿತಿಗಳನ್ನ ಕಲೆ ಹಾಕ್ತಾರೆ. ಜೊತೆಗೆ ಈ ಒಂದು ಏರಿಯಾದಲ್ಲಿರುವಂತಹ CCTV ಫುಟೇಜ್ಗಳನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡು ಕಳೆದ 20 ದಿನಗಳಿಂದ ಇಲ್ಲಿನ ಚಲನವಲನಗಳು ಹೇಗಿತ್ತು, ಯಾರೆಲ್ಲ ಬರ್ತಾ ಇದ್ರು, ಯಾರೆಲ್ಲ ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ನೋಡಿ. ಈಗ ಇದೇ ಒಂದು ಮನೆಯ ಮೊದಲ ಮಹಡಿಯಲ್ಲಿ ಈ ಒಂದು ಘಟನೆ ಆಗಿತ್ತು. ಅದೇ ಮನೆಯಲ್ಲಿ ಒಂದು ಫ್ರಿಡ್ಜ್ ಅನ್ನ ಇತ್ತು. ಫ್ರಿಡ್ಜ್ ಅಲ್ಲಿ ಇದ್ದಿದ್ದು ಕುಟುಂಬಸ್ಥರು ಬಂದು ಇಲ್ಲಿ ನೋಡಿದಾಗ ಅದು ಗೊತ್ತಾಗಿರುವಂತಾದ್ರೆ ಕೊಲೆ ಪ್ರಕರಣ ಬೆಳಕಿಗೆ ಬಂದಿತ್ತು. ಕೆಳಭಾಗದಲ್ಲಿ ಮನೆ ಇದೆ, ಮೇಲ್ಭಾಗದಲ್ಲೂ ಕೂಡ ಮನೆ ನೋಡಿ. ಒಂದು 5 ಫ್ಲೋರ್ ಇರುವಂತಹ ಮನೆ, ಒಂದು 4 ಫ್ಲೋರ್ ಇರುವಂತಹ ಮನೆ. ಈ ಒಂದು ಮೊದಲನೇ ಮಹಡಿಯಲ್ಲಿ ಆ ಒಂದು ಮಹಾಲಕ್ಷ್ಮಿ ಕೊಲೆ ಆಗಿತ್ತು. ಅಂದ್ರೆ ಅವತ್ತು ಇನ್ಸಿಡೆಂಟ್ ಆದಾಗ ಯಾರಿಗೂ ಸೌಂಡ್ ಬಾರದಂತೆ ಆತ ಕೃತ್ಯವನ್ನ ಬೆಸಗಿರೋದು. ಎಲ್ಲೋ ಒಂದು ಕಡೆ ಪೊಲೀಸರಲ್ಲಿ ಸಾಕಷ್ಟು ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಅಕ್ಕಪಕ್ಕದಲ್ಲಿ ಮನೆಗಳಿದೆ, ಕೆಳಗಡೆ ಮನೆಯವರಿದ್ದಾರೆ, ನಿವಾಸಿಗಳಿದ್ದಾರೆ, ಮೇಲ್ಗಡೆ ಕೂಡ ವಾಸ ಇದ್ದಾರೆ, ಬಾಡಿಗೆ ಮನೆಯವರು ವಾಸ ಇರುವಂಥದ್ದಾದರೆ ಇವ್ರು ಯಾರಿಗೂ ಕೂಡ ಶಬ್ದ ಬಂದಿಲ್ಲ ಅಂತಂದರೆ ಇನ್ನು ಯಾವ ರೀತಿಯಾಗಿ ಪ್ಲಾನ್ ಅನ್ನು ಮಾಡಿಕೊಂಡು ಈ ಒಂದು ಕೊಲೆ ಮಾಡಿರಬಹುದು ಅನ್ನುವ ಅನುಮಾನವನ್ನು ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಆದಷ್ಟು ಬೇಗ ಹಂತಕರ ಹೆಡೆಮುರಿ ಕಟ್ಟುವ ವಿಶ್ವಾಸದಲ್ಲಿದ್ದಾರೆ. ನೋಡಿ, ಒಂದು ಕಡೆ ಟೆಕ್ನಿಕಲ್ ಟೀಮ್ ಒಂದು ಆಯಾಮದಲ್ಲಿ ತನಿಖೆಯನ್ನು
ಮಾಡ್ತಾ ಇದೆ. ಅಂದರೆ ಪ್ರಮುಖವಾಗಿ ಮಹಾಲಕ್ಷ್ಮಿ ಫೋನ್ ನಂಬರನ್ನು ಇಟ್ಕೊಂಡು ಆಕೆಯ CDR ಲಿಸ್ಟನ್ನು ತಗೊಂಡು ಅದರ ಮೂಲಕ ತನಿಖೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಆಕೆಯ ಸೋಷಿಯಲ್ ಮೀಡಿಯಾದ ಮೇಲೂ ಕೂಡ ಒಂದಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಯಾರೆಲ್ಲ ಮೆಸೇಜ್ಗಳನ್ನು ಮಾಡ್ತಾ ಇದ್ರು, ಯಾರೆಲ್ಲ ಆಕೆಗೆ ಕಾಲ್ ಮಾಡ್ತಾರೆ, ಈ ರೀತಿಯಾಗಿ ಟೆಕ್ನಿಕಲ್ ಆಗಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಮುಂದಾಗಿದ್ರೆ, ಮತ್ತೊಂದು ಕಡೆ ಈ ಒಂದು ಏರಿಯಾಗೆ ಯಾರೆಲ್ಲ ಬರ್ತಾ ಇದ್ರು, ಹೋಗ್ತಾ ಇದ್ರು, ಮನೆಗೆ ಯಾರು ಬರ್ತಾ ಇದ್ರು, ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಅಕ್ಕಪಕ್ಕದವರ ನಿವಾಸಿಗಳ ಬಳಿ ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಒಂದು ಟೀಮ್ ಮುಂದಾಗಿರುವಂಥದ್ದು. ಮತ್ತೊಂದು ಓಕೆ, ಒಂದೇ ನಿಮಿಷ. ತುವಯಾಲಿ ಕಾವಲಿನಲ್ಲಿ ಮಹಾಲಕ್ಷ್ಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಯ ಅಸಲಿ ಕಥೆಯನ್ನ ಮಹಾಲಕ್ಷ್ಮಿಯ ಮೃತದೇಹವೇ ಹೇಳ್ತಾ ಇದೆ. ಮೃತದೇಹವನ್ನ ಪರಿಶೀಲನೆ ಮಾಡಲಾಗಿದೆ. ಪೋಸ್ಟ್ಮಾರ್ಟಮ್ ಪ್ರಕ್ರಿಯೆ ಮುಗಿದಿದೆ. ಪೋಸ್ಟ್ಮಾರ್ಟಮ್ ಪ್ರಕ್ರಿಯೆಯಲ್ಲಿ ಕೊಲೆ ಎಷ್ಟು ಭೀಕರವಾಗಿ ನಡೆದಿದೆ ಅನ್ನೋದರ ಒಂದಷ್ಟು ಅಂಶಗಳು ಪತ್ತೆಯಾಗಿದೆ. ಇಂಟ್ರೆಸ್ಟಿಂಗ್ ಅಂದರೆ ಇಲ್ಲಿ ಯಾವುದೇ ಸಾಕ್ಷ್ಯ ನಾಶದ ಪ್ರಯತ್ನಗಳಾಗಿಲ್ಲ. ಎಲ್ಲ ಸಾಕ್ಷ್ಯಗಳನ್ನು ಆರೋಪಿ ಹಾಗೆಯೇ ಬಿಟ್ಟು ಹೋಗಿರೋದು. ಹೀಗಾಗಿ ಮೃತದೇಹವನ್ನು ಇರಿಸಿದ್ದ ಫ್ರಿಡ್ಜ್ನಲ್ಲೇ ಬಹುತೇಕ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳು ಲಭ್ಯವಾಗಿದೆ. ಇದೇ ಅಂಶಗಳ ಆಧಾರದ ಮೇಲೆ ಇದೀಗ ಪೊಲೀಸರು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಈ ಪ್ರೊಫೆಷನಲ್ ಕಿಲ್ಲರ್ಸ್, ಕೊಲೆಯಂತಹ ದುಷ್ಕೃತ್ಯಗಳಲ್ಲಿ ಭಾಗಿಯಾಗಿ ಅಭ್ಯಾಸ ಇರುವವರು ಸಾಮಾನ್ಯವಾಗಿ ಸಾಕ್ಷ್ಯಗಳನ್ನು ನಾಶಪಡಿಸುವ ಪ್ರಯತ್ನವನ್ನು ಮಾಡ್ತಾರೆ, ಅಥವಾ ಸಿಗಾಕೊಳ್ಬಾರ್ದು ಈ ಪ್ರಕರಣದಲ್ಲಿ ಅನ್ನೋ ಆತಂಕ ಇರುವವರು ಕೂಡ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಮಾಡ್ತಾರೆ. ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ಕೆಲವೊಂದು ಬಾರಿ ಇಂಥ ಘಟನೆಗಳಾದಾಗ ಏನು ಮಾಡಬೇಕು ಅನ್ನೋದ್ರ ಅರಿವು ತಪ್ಪನ್ನು ಮಾಡಿದವ್ರಿಗೂ ಕೂಡ ಬರ್ಲಿಕ್ಕೆ ಸಾಧ್ಯ ಕಷ್ಟ ಇದೆ. ಹಾಗೇನಾದರೂ ಆಯ್ತಾ ಈ ಪ್ರಕರಣದಲ್ಲಿ? ಸಾಕ್ಷ್ಯನಾಶ ಪಡಿಸದೆ ಹಾಗೇ ಹೋಗಿರೋದು ಕೊಲೆಗಾರ. ಇದನ್ನು ಗಮನಿಸಿದಾಗ ಎಲ್ಲ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಲಭ್ಯವಾಗಿರುವ ಸಾಕ್ಷ್ಯಗಳ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.